ಮೈನಾ ಹಕ್ಕಿಯ ಪ್ರೀತಿ ಮತ್ತೆ ವಚನ. ಕಾಡಿನ ಮಧುರ ತೋಟದ ಗಾಳಿಯಲ್ಲಿ ಮೈನಾ ಹಕ್ಕಿ ಸಂತೋಷದಿಂದ ಹಾಡ್ತಾ ಇರ್ತಾಳೆ. ಅವಳ ಗಂಡ ಶ್ಯಾಮ್ ಹಕ್ಕಿ ದಿನ ಇಡೀ ಆಹಾರ ಹುಡುಕಿ ಮರಿಗಳಿಗೆ ತರ್ತಾ ಇದ್ದ. ಅವರಿಬ್ಬರಿಗೂ ಚಿಕ್ಕದಾದ ಮುದ್ದಾದ 2 ಮರಿಗಳು, ಗೋಲು ಮತ್ತು ಪಿಂಕಿ. ಗೂಡಿನೊಳಗೆ ಇವರು ಮೋಜಾಗಿಸಿದ್ರೆ ಹೊರಗೆ ಮಳೆಯ ಋತು ಪ್ರಾರಂಭವಾಗಿತ್ತು. ಒಂದು ಸಂಜೆ ಗಾಳಿ ತೀವ್ರವಾಗಿ ಬೀಸಿತ್ತು. ಮೋಡಗಳ ಗುಡುಗು ಕೇಳಿ ಬಂದಿತು. ಗುಡುಗು ಮಳೆ ಬರುವ ಸೂಚನೆ. ಮೈನಾ ತನ್ನ ಮರಿಗಳ ರಕ್ಷಣೆಗೆ ತಯಾರಾಗಿದ್ಲು. ಆದರೆ ಶ್ಯಾಮ್ ಹಕ್ಕಿ ಇನ್ನು ಆಹಾರ ತರಲಿಕ್ಕೆ ಹೋಗಿದ್ದವ ಬಂದೇ ಇರಲಿಲ್ಲ. ಮಳೆಯ ಮೊದಲ ಹನಿಗಳು ಬೀಳಲು ಆರಂಭಿಸಿದ್ವು. ಗಾಳಿ ತೀವ್ರಗೊಂಡಂತೆ ಮರಗಳ ಕೊಂಬೆಗಳು ನಡುಗತೊಡಗಿದ್ವು. ಮೈನಾ ಹಠಾತ್ ಭಯದಿಂದ ಗೂಡಿನಿಂದ ಹೊರಗೆ ನೋಡ್ತಾಳೆ. ಶ್ಯಾಮ್ ಇನ್ನೂ ಮರಳಿಲ್ಲ, ಅವನು ಎಲ್ಲಿರ್ಬೋದು? ಹೆದರಿದ ಅವಳು ತನ್ನ ಮರಿಗಳನ್ನು ಕಣ್ಣೀರಿಟ್ಟು ನೋಡ್ತಾಳೆ. ಆದರೆ ತಕ್ಷಣವೇ ಅವಳ ಮನಸ್ಸಿಗೆ ಒಂದು ನಿರ್ಧಾರ ಬಂತು. ನಾನು ಕೊಟ್ಟ ವಚನವನ್ನು ಮರೆಯಲ್ಲ ಎಂದು ಅವಳು ಸ್ವಲ್ಪ ಶಾಂತವಾಗಿ ಮಕ್ಕಳೆದುರು ಹೇಳಿಕೊಳ್ತಾಳೆ. ಅವಳ ಕೊಟ್ಟ ವಚನವೇನು? ನಾವು ಯಾವಾಗಲೂ ಒಟ್ಟಿಗೆ ಇರೋಣ, ಏನಾದರೂ ಆದರೂ ಪರಸ್ಪರ ರಕ್ಷಿಸೋಣ. ಆಗಲೇ ಮಳೆ ಬೀಳತೊಡಗಿತ್ತು. ಮೈನಾ ತನ್ನ ರೆಕ್ಕೆಗಳ ನೆರಳಿನಲ್ಲಿ ಮರಿಗಳನ್ನು ಮಡಚಿಕೊಂಡು ರಕ್ಷಿಸ್ತಾ ಶ್ಯಾಮ್ ಹಕ್ಕಿಯನ್ನು ಕಾಯ್ತಾ ಇದ್ಲು. ಅಂತೆಯೇ ದೂರದಿಂದ ಒಂದು ಪರಿಚಿತವಾದ ಶಬ್ದ ಕೇಳಿ ಬಂತು. ಅದು ಶ್ಯಾಮ್ ಹಕ್ಕಿಯ ಧ್ವನಿ. ಗಾಳಿಗೆ ತೊಡಕು ಬಿದ್ದು ಮಳೆಯಲ್ಲಿ ತೊಯ್ದುಕೊಂಡು ಶ್ಯಾಮ್ ಹಕ್ಕಿ ಕೊನೆಗೂ ಮರಳ್ತಾನೆ. ಅವನು ತರುವ ಆಹಾರ ಏನೂ ಇರಲಿಲ್ಲ, ಆದರೆ ಅವನ ಹೃದಯ ತುಂಬಿತ್ತು. ಪ್ರತಿಯೊಂದು ಹನಿ ಮಳೆಯು ಆ ದಿನ ಪ್ರೀತಿಯ ಕಣ್ಣೀರಿನಂತೆ ಅನುಭವಿಸಿತ್ತು. ಅಂದು ರಾತ್ರಿ ಗೂಡಿನೊಳಗೆ ಆ ಕುಟುಂಬ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಮಲಗಿದಾಗ ಮಳೆಯ ಸದ್ದು ಅವರ ಹೃದಯದಲ್ಲಿ ಸಂತೋಷವನ್ನು ತುಂಬಿತ್ತು. ಮೈನಾ ಕೊಟ್ಟ ವಚನವೂ ಸತ್ಯವಾಯಿತು. ನಾವು ಯಾವಾಗಲೂ ಒಟ್ಟಿಗೆ ಇರೋಣ.